ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 21 ಜುಲೈ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ಯಾರಿಗೆ 2020ನೇ ಸಾಲಿನ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ರಿಗೋಬರ್ಟಾ ಮಿಂಚುತುಲುಂ ಅವರಿಗೆ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಸೊ ಇದರ ಬಗ್ಗೆ ಮಾಹಿತಿಯು, ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರಾದವರು ಮತ್ತು ಗ್ವಾಟೆಮಾಲಾದ ಮಾನವ ಹಕ್ಕುಗಳ ಕಾರ್ಯಕರ್ತರಾದ ರಿಗೋಬರ್ಟಾ ಮಿಂಚುತುಲುಂ ಅವರಿಗೆ 2020ನೇ ಸಾಲಿನ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಗಾಂಧಿ ಮಂಡೇಲಾ ಪ್ರಶಸ್ತಿ 2020ನೇ ಸಾಲಿನ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂದರೆ ರಿಗೋಬರ್ಟಾ ಮಿಂಚುತುಲುಂ ಅವರಿಗೆ ನೀಡಲಾಗಿರುತ್ತದೆ. ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರೂ ಆಗಿರುತ್ತಾರೆ ಮತ್ತು ಗ್ವಾಟೆಮಾಲಾದ ಮಾನವ ಹಕ್ಕುಗಳ ಕಾರ್ಯಕರ್ತ ಆಗಿರುತ್ತಾರೆ. ಇಲ್ಲಿ ಈ ಪ್ರತಿಷ್ಠಿತ ಪುರಸ್ಕಾರವು ಸ್ಥಳೀಯ ಹಕ್ಕುಗಳಿಗಾಗಿ ಮತ್ತು ಶಾಂತಿ ಮತ್ತು ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಆಕೆಯ ಜೀವಮಾನದ ಬದ್ಧತೆಯನ್ನು ಗುರುತಿಸುವುದಕ್ಕಾಗಿ ಈ ಪ್ರಶಸ್ತಿ ನೀಡಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಪ್ರಶಸ್ತಿಯನ್ನು ಇವರಿಗೆ ಯಾಕೆ ನೀಡಲಾಯಿತು ಅಂದರೆ ಇವರು ಮಾಡಿರುವ ಸ್ಥಳೀಯ ಹಕ್ಕುಗಳಿಗಾಗಿ ಮತ್ತು ಶಾಂತಿ ಮತ್ತು ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವವರ ಜೀವಮಾನದ ಬದ್ಧತೆ ಅಥವಾ ಜೀವಮಾನದ ಗುರುತಿಸುವಿಕೆಗಾಗಿ ಈ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಸೊ ಈ ಪ್ರಶಸ್ತಿಯನ್ನು ಯಾವಾಗ ನೀಡಲಾಯಿತು ಅಂದರೆ ಜುಲೈ 18, 2023ರಂದು ನೆಲ್ಸನ್ ಮಂಡೇಲಾ ಅವರ 106ನೇ ಜನ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ರಿಗೋಬರ್ಟಾ ಮಿಂಚುತುಲುಂ ಅವರಿಗೆ ನೀಡಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ಇವರಿಗೆ ಯಾರು ನೀಡಿದರು ಅಂದರೆ ಗಾಂಧಿ ಮಂಡೇಲಾ ಫೌಂಡೇಶನ್ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುತ್ತದೆ. ಸೊ ಇದಾಗಿತ್ತು ಈ ಗಾಂಧಿ ಮಂಡೇಲಾ ಪ್ರಶಸ್ತಿಯ ಇತ್ತೀಚಿನ ಮಾಹಿತಿಗಳು. ಇಲ್ಲಿ ನಾವು ರಿಗೋಬರ್ಟಾ ಮಿಂಚುತುಲುಂ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡುವ. ಇವರಿಗೆ ಹಲವಾರು ಪ್ರತಿಷ್ಠಿತ ಪುರಸ್ಕಾರಗಳು ಕೂಡ ದೊರಕಿರುತ್ತದೆ. ಅವುಗಳ ಬಗ್ಗೆ ಮಾಹಿತಿಯು 1992ರಲ್ಲಿ ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿರುತ್ತದೆ ಮತ್ತು 1998ರಲ್ಲಿ ಪ್ರಿನ್ಸೆಸ್ ಆಫ್ ಆಸ್ಟೂರಿಯಸ್ ಎನ್ನುವ ಪ್ರಶಸ್ತಿ ಕೂಡ ದೊರಕಿದೆ. ಸೊ ಈ ಎರಡು ಮಾಹಿತಿ ನೆನಪಿಟ್ಟುಕೊಳ್ಳಿ. ಮತ್ತು 2020ರಲ್ಲಿ ಇವರಿಗೆ ಗಾಂಧಿ ಮಂಡೇಲಾ ಪ್ರಶಸ್ತಿ ದೊರಕಿದೆ. ಸೊ ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ 2019ರಲ್ಲಿ ಈ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿರುತ್ತದೆ ಅಂದರೆ ದಲೈ ಲಾಮಾ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಯಾವ ರಾಜ್ಯದಲ್ಲಿ CM ರಾಜೀವ್ ಗಾಂಧಿ ಸಿವಿಲ್ಸ್ ಅಭ್ಯಾಸಂ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ತೆಲಂಗಾಣದಲ್ಲಿ. ತೆಲಂಗಾಣದ ಮುಖ್ಯಮಂತ್ರಿಯಾದ ಶ್ರೀ ಎ ರೇವಂತ್ ರೆಡ್ಡಿ ಅವರು ರಾಜೀವ್ ಗಾಂಧಿ ಸಿವಿಲ್ಸ್ ಅಭಯ ಹಸ್ತಂ ಎನ್ನುವ ಯೋಜನೆಗೆ ಚಾಲನೆಯನ್ನು ನೀಡಿದರು. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, ತೆಲಂಗಾಣದ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ಈ ರಾಜೀವ್ ಗಾಂಧಿ ಸಿವಿಲ್ಸ್ ಅಭಯ ಹಸ್ತಂ ಯೋಜನೆಯನ್ನು ಪ್ರಾರಂಭಿಸುವಾಗ ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಶ್ರೀ ಎ ರೇವಂತ್ ರೆಡ್ಡಿ ಅವರಾಗಿರುತ್ತಾರೆ. ಈಗ ಕೂಡ ತೆಲಂಗಾಣದ ಮುಖ್ಯಮಂತ್ರಿಯಾಗಿದ್ದಾರೆ ಶ್ರೀ ಎ ರೇವಂತ್ ರೆಡ್ಡಿ ಇವರು. ಇಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಅಥವಾ ಈ ಯೋಜನೆಯ ಅಡಿಯಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ತಮ್ಮ ತಯಾರಿಗಾಗಿ 1 ಲಕ್ಷ ರೂಪಾಯಿಯನ್ನು ಪಡೆಯಬಹುದಾಗಿರುತ್ತದೆ. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, ರಾಜೀವ್ ಗಾಂಧಿ ಸಿವಿಲ್ಸ್ ಅಭಯ ಹಸ್ತಂ ಯೋಜನೆಯ ಅಡಿಯಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ 1 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತದೆ. ಸೊ ಇದಕ್ಕಾಗಿ ಇವರು ನಿರ್ಮಾಣ ಕಾರ್ಯಕ್ರಮದ ಭಾಗವಾಗಿ ಸಿಂಗರೇಣಿ ಕಾಲಿಯರೀಸ್ ಕಂಪನಿ ಲಿಮಿಟೆಡ್ನೊಂದಿಗೆ ನೆರವು ಪಡೆದುಕೊಂಡಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಯೋಜನೆಗೆ ಯಾರು ಅರ್ಹರಾಗಿರುತ್ತಾರೆ ಅಂದರೆ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗ, ಮಹಿಳೆಯರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ಜನರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಮತ್ತು ಅವರ ಕುಟುಂಬದ ಆದಾಯವು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತದೆ. ಸೊ ಈ ಎಲ್ಲ ಕ್ರೈಟೀರಿಯಾಗಳು ತುಂಬಿದರೆ ಈ ಯೋಜನೆಗೆ ಇವರು ಅರ್ಹರಾಗುತ್ತಾರೆ. ಸೊ ನೆನಪಿಟ್ಟುಕೊಳ್ಳಿ, ಇಲ್ಲಿ ರಾಜೀವ್ ಗಾಂಧಿ ಸಿವಿಲ್ಸ್ ಅಭಯ ಹಸ್ತಂ ಯೋಜನೆ, ಇದರಲ್ಲಿ 1 ಲಕ್ಷ ರೂಪಾಯಿಯನ್ನು ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ. ಯಾಕೆಂದರೆ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಹರಾಗಿರುತ್ತಾರೆ. ಹಾಗೆ ಇದಕ್ಕೆ ಯಾರು ಅರ್ಹರಾಗುತ್ತಾರೆ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಮಹಿಳೆಯರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರು ಅರ್ಹರಾಗುತ್ತಾರೆ. ಹಾಗೂ ಇವರ
ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ ನೋಡುವುದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಡೌನ್ಲೋಡ್ ಮಾಡಲಿಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಸೊ ಇಲ್ಲಿ ನಾನು ನಿಮಗೆ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಜುಲೈ 6ರಿಂದ ಜುಲೈ 21ರವರೆಗೆ ಯಾವುದೇ ಕರೆಂಟ್ ಅಫೇರ್ಸ್ಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿಲ್ಲ. ಸೊ ಈ ತಪ್ಪು ಇನ್ನು ಮುಂದೆ ಯಾವಾಗಲೂ ಮಾಡುವುದಿಲ್ಲ. ಇಂದಿನಿಂದ ಡೈಲಿ ಕ್ಲಾಸಸ್ಗಳು ನಮ್ಮ ಚಾನಲ್ಸ್ನಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸಂಜೆ 8 ಗಂಟೆಗೆ ಅಥವಾ 9 ಗಂಟೆಯ ಒಳಗಾಗಿ ಈ ಚಾನಲ್ಸ್ನಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹಲವು ಮಂದಿ ಕಮೆಂಟ್ ಮಾಡಿದ್ರು ಜೂನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಹಾಕಿಲ್ಲ ಅಂತ. ಸೊ ಆ ವಿಡಿಯೋಸ್ಗಳು ಹಾಕುವುದಿಲ್ಲ. ಜುಲೈ ಮಂತಿದ್ದು ಫುಲ್ ಕರೆಂಟ್ ಅಫೇರ್ಸ್ಗಳನ್ನು ಈ ಮಂತ್ನಲ್ಲಿ ನಾನು ನಿಮಗೆ ನೀಡ್ತೇನೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ನೀಡಬೇಕಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡುವ. ಮಲೇರಿಯಾದ ಲಸಿಕೆಯಾದ R21 ಅಥವಾ ಮ್ಯಾಟ್ರಿಕ್ಸ್ M ಎನ್ನುವ ಒಂದು ಲಸಿಕೆಯನ್ನು ನೂತನವಾಗಿ ಬಿಡುಗಡೆ ಮಾಡಲಾಗಿದೆ. ಈ ಲಸಿಕೆಯನ್ನು ಪ್ರಾರಂಭಿಸಿದ ಅಥವಾ ನೀಡಿದ ಮೊದಲ ಆಫ್ರಿಕನ್ ದೇಶ ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಕೋಟ್ ಡಿ ಐವೋರಿ ಎನ್ನುವ ಕಂಟ್ರಿಯು ಅಥವಾ ದೇಶವು ಈ ಲಸಿಕೆಯನ್ನು ಮೊದಲ ಬಾರಿಗೆ ನೀಡಿರುತ್ತದೆ. ಪಶ್ಚಿಮ ಆಫ್ರಿಕಾದ ಕೋಟ್ ಡಿ ಐವೋರ್ ದೇಶವು R21 ಅಥವಾ ಮ್ಯಾಟ್ರಿಕ್ಸ್ M ಎನ್ನುವ ಒಂದು ಲಸಿಕೆಯನ್ನು ಮೊದಲು ನೀಡಿದ ದೇಶವಾಗಿರುತ್ತದೆ. ಸೊ ಇಲ್ಲಿ ಈ ಲಸಿಕೆಯನ್ನು ಯಾಕೆ ನೀಡಲಾಗುತ್ತದೆ? ಮಲೇರಿಯಾ ರೋಗದವರಿಗೆ ಈ ಲಸಿಕೆಯನ್ನು ನೀಡಲಾಗುತ್ತದೆ. ಲಸಿಕೆ ಹೆಸರು ನೆನಪಿಟ್ಟುಕೊಳ್ಳಿ, R21 ಅಥವಾ ಮ್ಯಾಟ್ರಿಕ್ಸ್ M ಎನ್ನುವ ಲಸಿಕೆ ಇದಾಗಿರುತ್ತದೆ. ಈ ಲಸಿಕೆಯನ್ನು ನೀಡಿದ ಮೊದಲ ದೇಶ ಕೋಟ್ ಡಿ ಐವೋರ್ ದೇಶವಾಗಿರುತ್ತದೆ. ಇದು ಪಶ್ಚಿಮ ಆಫ್ರಿಕಾದಲ್ಲಿದೆ. ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಎಂದರೆ, ಇದು ಇಂಪಾರ್ಟೆಂಟ್ ಆದ ಮಾಹಿತಿ. ಈ ಲಸಿಕೆಯನ್ನು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. R21 ಅಥವಾ ಮ್ಯಾಟ್ರಿಕ್ಸ್ M ಲಸಿಕೆಯನ್ನು ಅಭಿವೃದ್ಧಿಪಡಿಸಿದವರು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಜಂಟಿಯಾಗಿ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಲಸಿಕೆಗೆ WHO 2023ರಲ್ಲಿ ಅನುಮೋದನೆಯನ್ನು ನೀಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ನಿಮಗೆ ಗೊತ್ತಿರುವಂತೆ ಪ್ರತಿ ವರ್ಷ ವಿಶ್ವ ಮಲೇರಿಯಾ ದಿನವನ್ನು 25 ಏಪ್ರಿಲ್ನಂದು ಆಚರಿಸಲಾಗುತ್ತದೆ. ಇಲ್ಲಿ ಈ R21 ಲಸಿಕೆ ಉಂಟಲ್ಲ, ಇದು 2ನೆಯ ಲಸಿಕೆಯಾಗಿರುತ್ತದೆ. ಮಲೇರಿಯಾ ರೋಗಕ್ಕೆ ಮೊದಲ ಲಸಿಕೆ ಯಾವುದಾಗಿರುತ್ತದೆ ಅಂದರೆ ಸ್ಮಾಲ್ ಪಾಕ್ಸ್ ಲಸಿಕೆಯಾಗಿರುತ್ತದೆ. ಇದನ್ನು ಎಡ್ವರ್ಡ್ ಜೆನ್ನರ್ ಅವರು ಕಂಡುಹಿಡಿದಿದ್ದರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಥ್ಯಾಂಕ್ ಯು.